ಸುತ್ತಿದ್ದಾವೆ. ಅದಕ್ಕೆ ಶಿವ ಕುಂಬಾರಗುಂಡಯ್ಯನ ಮನೆ, ಕುರುಬರ ವೀರಪ್ಪನ ಮನೆ, ಅಡಪದ ಅಂಪಣ್ಣನ ಮನೆ, ಬಡವಾಳ ಮಾಚಿ ತಂದೆಯ ಮನೆ. ನೋಡಿ, ಮಾಚಿ ದೇವರು ಅಂದರೆ ಇವತ್ತಷ್ಟು ವಚನಗಳ ಸಂಗ್ರಹ ಇದೆ ನಮ್ಮಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಯಾಕೋ ನಾರ್ಮಲ್ ಮಾಡ್ಬಿಡೋಣ. ವಚನಗಳ ಸಂರಕ್ಷಣೆ ಮಾಡಿದವರು ವೀರ ಮಡಿವಾಳ ಮಾಚಿದೇವರು. ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಐಕ್ಯವಾಗುವ ಮುನ್ನ ಲಕ್ಷೋಪಲಕ್ಷ ವಚನಗಳನ್ನು ಸುಟ್ಟಾಕ್ತಾರೆ. ಇನ್ನೊಂದಷ್ಟು ಉಳಿದಿದ್ದಾವೆ ಅಂದರೆ ಅದಕ್ಕೆ ಮಾಚಿದೇವರು ಕಾರಣ. ಅದಕ್ಕೆ ಎಲ್ಲ ಶರಣರಿಗಿಂತ ಶ್ರೇಷ್ಠ ಶರಣ ಅಂತೇಳಿ ಬಸವಣ್ಣನವರು ಮಾಚಿ ತಂದೆ ಅಂತ ಕರೆದ್ರು. ಎಲ್ಲರನ್ನು ಶರಣರೇ ಅಂತ ಕರೀತಿದ್ರು, ಮಾಚಿ ತಂದೆ ಅಂತ ಕರೆದ್ರು. ಅಂತ ವೀರ ಮಡಿವಾಳ ಮಾಚಿ ದೇವರ ಸ್ಮರಣೆಯನ್ನು ಮಾಡ್ತಾ ನಮ್ಮ ನಾರ್ತ್ ಸೆಟ್ರು ಇಡೀ ಗ್ರಾಮಕ್ಕೆ ಉತ್ತಮ ಜೀವನವನ್ನು ನಡೆಸಿ ಬಾಳಿ ಬದುಕಿದವರು, ಪ್ರೀತಿ ಉಳ್ಳವರು, ಕರುಣೆ ಉಳ್ಳವರಾಗಿದ್ದವರು. ಇವತ್ತು ಆ ಮನೆ ಚಂದವಾಗಿದೆ, ಸಂತೋಷವಾಗಿದೆ ಅಂದರೆ ಆ ಹಿರಿಯ ಜೀವಗಳೇ ಕಾರಣ. ಇವತ್ತು ನಾವೆಲ್ಲ ಏನೋ ಕಷ್ಟ ಕಷ್ಟ ಅಂತೀವಲ್ಲ, ಅವ್ರು ಕೇಳಬೇಕು ಹಿರೀಕರು. 80-89 ವರ್ಷದವ್ರು ಕೇಳಿದ್ರೆ ನಿಜವಾದ ಕಷ್ಟ ಏನು ಅಂತ ಹೇಳ್ತಾರೆ. ನಮಗೇನು ಸಮಸ್ಯೆ, 70,000 ಮೊಬೈಲ್ ಇಲ್ಲ, ಮನೆ ಮುಂದೆ ಕಾರಿಲ್ಲ, ಬಿಲ್ಡಿಂಗ್ ಇಲ್ಲ ಅಂತ. ನಿಜವಾದ ಅವ್ರ ಸಮಸ್ಯೆ ಇತ್ತು, ಮಕ್ಕಳಿಗೆ ಅನ್ನಿಲ್ಲ, ಊಟಗಳಿಗೆ ಬಟ್ಟಿಲ್ಲ ಅಂತ. ನಿಜವಾದ ನೋವು ಪಟ್ಟಿರೋರು ಅವರು. ನಾವು ಅನ್ಕೊಂಡ್ಬಿಟ್ಟಿವೇನೋ ದೊಡ್ಡ ಕಷ್ಟಪಡ್ತಾವೆ ನಾವೆಲ್ಲ ಅಂತ. ಯಾವತ್ತು ಕೊಟ್ಟ ಶ್ರೀ ಕೊಟ್ಟ ಕಾಲಕ್ಕೆ ಮೆರೆಯಬೇಡ, ಮೆರೆಯುತ್ತ ದೈವವು ಮರೆಯಬೇಡ. ದುಡ್ನಳ್ಳಿ ಮಾದಪ್ಪನ ದೇವಸ್ಥಾನದ ಜಾತ್ರೆ ನಡೀತದೆ, ಶ್ರೀಕಂಡು ನೋಡೋದಿಲ್ಲ ದೇವಸ್ಥಾನ. ಯಾವಾಗ ನೆನಕತ್ತಾರೆ ಮಾದಪ್ಪನ ಅಂದರೆ ದೊಡ್ಡ ಆಸ್ಪತ್ರೆಗೆ ಅಡ್ಮಿಂಟ್ ಆದಾಗ, ಮೂಗೆ ಬಾಯಿಗೆಲ್ಲ ಪೈಪ್ ಹಾಕ್ದಾಗ ಅದೊಳಗೆ ಹೋಗಂತೂ ಡಾಕ್ಟ್ರು ಬಿಡೋಲ್ರು. ಆಗ ಮಾದಪ್ಪ ಎಲ್ಲಿದೆಯಪ್ಪ ಅಂದರೆ ಮಾದಪ್ಪನ ಅಂತಾನೆ. ಕಳ್ಳನ ಮಗನ ದಿನ ಇಲ್ಲೇ ಹೋಯ್ತಿದ್ದಲ್ಲ ಇದೇ ರೋಡಲ್ಲಿ. ಒಂದಿನ ಸ್ಕೂಟ್ರ್ ನಿಲ್ಲಿಸಲಿಲ್ಲ, ಒಂದಿನ ಅಡ್ಡು ಬೀಳಲಿಲ್ಲ. ಈಗ ಆಸ್ಪತ್ರೆ ಬೆಡ್ ಮೇಲೆ ಮನಿಕಂಡು ಮಾದಪ್ಪ ಎಲ್ಲಿದ್ದೀಯ ಅಂತೀಯಲ್ಲಪ್ಪ. ನಾನು ಇಲ್ಲೇ ಅವನಿಗೆ ಪಕ್ಕದಲ್ಲಿ ಡಾಕ್ಟ್ರು ನರ್ಸಮ್ಮ ಅವ್ರು ಅದನ್ನ ನೋಡ್ಕೊಬಪ್ಪ ಅಂತ. ನಾವು ಅದಕ್ಕೆ ಸಂಕಟ ಬಂದಾಗಲ್ಲ ದೇವ್ರ ನೆನ್ಕೊಳ್ಳೋದು, ಸಂತೋಷ ಇದ್ದಾಗ. ನೀನು ಕೊಟ್ಟ ಭಾಗ್ಯ ಅಂದರೆ ಮಾತ್ರ ಜೀವನ ಇದು, ಭಗವಂತ ಕೊಟ್ಟ ಭಾಗ್ಯ. ಇವತ್ತೇನೋ ನಾರ್ತ್ ಸೆಟ್ರು ಪುಣ್ಯ ಮಾಡಿದ್ರು ಇಷ್ಟೆಲ್ಲ ಕಾರ್ಯಕ್ರಮ ನಡೀತದೆ. ಅದೇ ಕರೋನಾ ಬಂದಿತ್ತಲ್ಲ, ಕೋಟಿ ಕೋಟಿ ಹಣ ಇಟ್ಟವರು ಕೂತ್ಗೆ ಒಂದು ಹೂನಾರಿಲ್ದಂಗೆ ಹೊಂಟೋಗ್ಬಿಟ್ಟವ್ರೆ. ಬಾಯಿ ಬಡ್ಕೋರು ಇಲ್ಲ, ಕೊಳ್ಳಿ ಇಡೋರಿಲ್ಲ, ಅನ್ಕಂಡು ಹಿಡಿಗೆ ಮಾಗಿಲ್ಲ. ಅದಕ್ಕೆ ದುಃಖ ಎಷ್ಟಿದ್ರೂ ದೂರದಲ್ಲಿ ನಿಂತ್ಕೊಂಡು ಬಾಯಿ ಬಡ್ಕೊಳ್ಳೋಂಥ ಸ್ಥಿತಿ ಬಂದ್ಬಿಡ್ತು. ಅದಕ್ಕೆ ಮನುಷ್ಯನಿಗೆ ಬರೋ ಯೋಗದಲ್ಲಿ ಸಂಸ್ಕಾರ ಯೋಗ ಬಹಳ ಮುಖ್ಯ. ಒಳ್ಳೆಯ ಕುಟುಂಬ. ಇವತ್ತು ಪರಮಾತ್ಮನ ಪಾದವನ್ನು ನಾರ್ತ್ ಸೆಟ್ರು ಸೇರುವಂಥ ಸಂದರ್ಭದಲ್ಲಿ ಭಗವಂತನ ಕಥಾಮೃತವನ್ನು ಕುಮಾರಸ್ವಾಮಿಯವರು ಮುಂದುವರಿಸ್ತಾರೆ. ಆ ದಯಾಗಣನನ್ನು ಭಕ್ತಿಯಲ್ಲಿ ಬೇಡೋಣ. ಅನುಸರಣೆಯೇ ಪ್ರಪಂಚ. ಆಡ್ತೀನಿ ಆಯ್ತು. ಕತೆ ಮಾಡಿಸ್ಬೇಕು, ಕತೆ ನಡೀಬೇಕು, ಕಲಾವಿದರು ಬಂದಿದ್ದಾರೆ. ಆಯ್ತು, ಇನ್ನೊಂದು ಗೀತೆ ಆಡಿ ಅವ್ರಿಗೆ ಕಥಾ ಭಾಗ ಮುಂದುವರಿಸಲಿಕ್ಕೆ ಅವಕಾಶ ಕೊಡೋಣ. ಕೂತು ಅನುಸರಣೆ